ಚೆನ್ನಾಗಿದೆಯಮ್ಮ? ನನ್ನ ಮಗಳು ತನ್ನ ಕೈಯಾರೆ ಏನೇ ತಿನ್ಸಿದ್ರು ಅದು ಅಮೃತದಷ್ಟು ರುಚಿಯಾಗಿರುತ್ತೆ. ನನ್ನ ಮಗಳಿಂದ ನಾನು ತುತ್ತು ತಿಂತಿದ್ದೀನಲ್ಲ, ಅಷ್ಟು ಸಾಕು ಈ ಜನ್ಮಕ್ಕೆ. ಅಮ್ಮ, ಆಗ ತಿನ್ಸಿಲ್ಲ ಅಂದ್ರೇನು? ನಾನು ದೊಡ್ಡೋಳಾಗಿದ್ರು ಚಿಕ್ಕ ಮಗು ಆಗಿದ್ರು ನಿಮ್ಮ ಮಗಳೇ ತಾನೆ, ಈಗಲೇ ತಿನ್ಸ್ಬೋದಲ್ವಾ? ಆಹಾ, ಸರಿಯಾದ ಟೈಮಿಗೆ ಬಂದಿದ್ಯಾ. ಹೋಳಿಗೆ ತಿಂತೀಯಾ? ಹೋಳಿಗೆನಾ? ಯೋ, ನನ್ನ ಮಗಳು ಮಾಡಿದ್ದು ಅಲ್ವಾ ಪೂರ್ಣಿ? ಇರಲಿ ಇರಲಿ, ಹೋಳಿಗೆ ಆಮೇಲೆ ತಿಂತೀನಿ. ಈಗ ಪೂರ್ಣಿ ಜೊತೆ ಒಂದೆರಡು ಮಾತಾಡ್ತೀನಿ. ಮಾತಾಡೋದು ಮೊದಲು ಕೈ ತೊಳ್ಕೊಂಬ. ಹೋಳಿಗೆ ತಿಂತಾನೆ ಮಾತಾಡಿದ್ರೆ ಆಯ್ತು. ಅಲ್ಲಪ್ಪ, ನಾ ಹೇಳಿದ್ನಲ್ಲ, ಕೈ ತೊಳ್ಕೊಂಬ. ಐ ಡೋಂಟ್ ಲೈಕ್ ಡರ್ಟಿ ಹ್ಯಾಂಡ್ಸ್. ಪೂರ್ಣಿ, ಆ ಲಾಯರ್ ಸುಮ್ಮನೆ ಇರಲ್ಲಮ್ಮ, ಏನಾದ್ರು ಪ್ರಶ್ನೆ ಕೇಳ್ತಾನೆ ಇರ್ತಾನೆ. ಅವ್ನು ಏನು ಕೇಳಿದ್ರು ನೀನು ತಲೆ ಕೆಡಿಸ್ಕೋಬೇಡ. ಪೂರ್ಣಿ, ಚೆನ್ನಾಗಿದೆ. ಈಗ ಏನು ಕೇಳಬೇಕೋ ಕೇಳಪ್ಪ. ನೀನು ಇಷ್ಟು ವರ್ಷ ಎಲ್ಲಿದ್ದೀಯಮ್ಮ? ಅನಾಥಾಶ್ರಮದಲ್ಲಿದ್ದೆ. ಆಮೇಲೆ ಅವಿ ಅವ್ರನ್ನ ಮದುವೆ ಆಗಿ ಮಾಧವ್ ಅವ್ರ ಮನೆ ಸೊಸೆ ಆಗಿದ್ದೀನಿ. ಏನು, ಮಾಧವ್ ಅವ್ರ ಮನೆನಾ? ಅಂದ್ರೆ ಇವಳು ನಿಮ್ಮ ಬೀಗರ ಮನೆ ಇರೋದಾ? ಹೌದು, ಅದೇ ನೋಡು ವಿಧಿ ಆಟ ಅಂದ್ರೆ. ಆದರೂ ಇವಳೇ ನಿಮ್ಮ ಮಗಳು ಅನ್ನೋದಕ್ಕೆ ಏನು ಗ್ಯಾರಂಟಿ? ಇವಳು ಚಿಕ್ಕ ಮಗು ಆಗಿದ್ದಾಗ ನಾನೇ ಕರ್ಕೊಂಡು ಹೋಗಿ ಆಶ್ರಮದಲ್ಲಿ ಬಿಟ್ಟು ಬಂದೆ. ಪೂರ್ಣಿನೂ ದೀಪಿಕಾ ಮಾತಾಡ್ತಾ ಇದ್ದಾರೆ. ಅವರಿಬ್ರು ಅಕ್ಕ ತಂಗಿರು ಅಂತ ಗೊತ್ತಾದಾಗ್ಲಿಂದ ಒಬ್ರನ್ನೊಬ್ರು ಬಿಟ್ಟಿರಲ್ಲ ಅನ್ನೋಷ್ಟು ಹತ್ರ ಆಗಿದ್ದಾರೆ. ಪೂರ್ಣಿಗೆ ಅವಳ ಕನಸಿನ ಜೀವನ ಸಿಕ್ಕಿದೆ. ಅದೆಲ್ಲ ಸರಿ, ಅಜ್ಜಿ ಒಡವೆಗಳು ಕೊಡ್ಸೋದಕ್ಕೆ ಲಾಯರ್ ಯಾಕೆ ಬರಬೇಕು? ಅದು ಇಷ್ಟು ಅರ್ಜೆಂಟಾಗಿ. ಪೂರ್ಣಿ ಅಜ್ಜಿ ಒಡವೆಗಳು ಅಷ್ಟೊಂದಿರುತ್ತಾ? ಅದು ಎಷ್ಟಿರಕ್ಕೆ ಸಾಧ್ಯ? ಕೆಜಿ ಗಟ್ಟಲೆ ಒಡವೆಗಳಿದೆ ಅಂದ್ರೂ ಅದು 1-1.5 ಕೋಟಿ ದಾಟಕ್ಕೆ ಸಾಧ್ಯ ಇಲ್ಲ. ಇದು ಬರೀ ಒಡವೆಗಳಿಗೋಸ್ಕರ ಆಗ್ತಿದೆ ಅಂತ ನನಗೆ ಅನಿಸ್ತಿಲ್ಲ. ಬೇರೆ ಏನೋ ಇದೆ ಅನಿಸ್ತಿದೆ. ಬೇರೆ ಏನೋ ಅಂದ್ರೆ ಇನ್ನೇನಿರೋದಕ್ಕೆ ಸಾಧ್ಯ? ಏನು ಬೇಕಾದರೂ ಇರ್ಬೋದು. ಆ ಜನಾರ್ದನ್ ಸಾಮಾನ್ಯದವನಲ್ಲ. ಅವನಿಷ್ಟು ಬೇಗ ಬದಲಾಗಿದ್ದಾನೆ ಅಂದರೆ ನಂಗೆ ಯಾಕೋ ನಂಬೋಕ್ಕಾಗ್ತಿಲ್ಲ. ಅದ್ರ ಜೊತೆಗೆ ಆ ಲಾಯರು, ಅಜ್ಜಿ ಒಡವೆ, ಸಾಕ್ಷಿ ಅಂತೆಲ್ಲ ಏನೇನೋ ಕತೆ ಕಟ್ತಿದ್ದೇನೆ ಅಂದರೆ ಬೇರೆ ಏನಾದರೂ ಪಿತೂರಿ ಮಾಡ್ತಿರ್ಬೋದಾ ಅಂತ. ಅಯ್ಯೋ ದೇವ್ರೆ, ಹಾಗೆಲ್ಲ ಹೇಳ್ಬೇಡಿ. ಪೂರ್ಣಿ ಈಗಷ್ಟೇ ಅವ್ರ ಮಗಳು ಅನ್ನೋದನ್ನ ನಂಬಿದಾಳೆ. ಆ ನಂಬಿಕೆಯಿಂದ ಸ್ವರ್ಗನೇ ಸಿಕ್ಕಿರೋಷ್ಟು ಖುಷಿ ಪಡ್ತಾ ಇದ್ದಾಳೆ. ಈಗ ನೀವ್ ಹೇಳ್ತಾ ಇರೋದು ಕೇಳಿದ್ರೆ ಭಯ ಪಡಬೇಡಿ ತುಳ್ತಿಯವರೇ, ಅಂಥದ್ದೇನೂ ಆಗಲ್ಲ. ಅಂದಾಗೆ ಇನ್ನೊಂದು ವಿಷಯ, ಪೂರ್ಣಿನ್ ಮಾತಾಡ್ಸೋದಕ್ಕೆ ವನಜ ಅವ್ರ ತಂದೆ ಸ್ನೇಹಿತರು ಯಾರೋ ಬರ್ತಾ ಇದಾರಂತೆ. ವನಜ ಅವ್ರ ತಂದೆ ಸ್ನೇಹಿತರ ಯಾರಿರ್ಬೋದು? ಅವರು ಪೂರ್ಣಿನ ಮಾತಾಡ್ಸಕ್ಕೆ ಯಾಕೆ ಬರಬೇಕು? ಇದೇನೋ ಕಿರಿಕಿರಿ ಅನಿಸ್ತಿದೆ. ಇಂಥ ಸೂಕ್ಷ್ಮವಾದ ವಿಚಾರನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಇದರಲ್ಲಿ ಕಿರಿಕಿರಿ ಏನಿದೆ? ಸ್ನೇಹಿತರು ಮೊಮ್ಮಗು ಸಿಕ್ಕಿದೆ ಅನ್ನೋ ಖುಷಿಲಿ ಮಾತಾಡಕ್ ಬರ್ತಾ ಇರ್ಬೋದು. ಹಿರಿ ಜೀವ ಅಲ್ವಾ, ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅದಷ್ಟೇ ಆದ್ರೆ ಪರವಾಗಿಲ್ಲ ಅಮ್ಮ. ಇದ್ದಕ್ಕಿದ್ದಾಗೆ ಇದೆಲ್ಲ ಆಗ್ತಿದೆಯಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯ್ತು. ಆಯ್ತು, ಹಿರಿಯರು ಬರಲಿ, ಅವ್ರು ಯಾರು ಏನು ಮಾತಾಡ್ತಾರೆ ಅಂತ ನೋಡೋಣ. ಆಮೇಲೆ ಉಳಿದಿದ್ದ ವಿಷಯ ಯೋಚನೆ ಮಾಡೋಣ.
ಸೋಗ್ಲಾಡಿ ಅದೊಂದು ದೊಡ್ಡ ಕತೆ. ಈ ವನಜ ಇದ್ದಾಳಲ್ಲ, ವನಜ ಜನಾರ್ದನನ ಹೆಂಡತಿ. ವನಜಳ ತಂದೆ ನಾನು ಬಾಲ್ಯ ಸ್ನೇಹಿತರು. ಈ ವನಜ ಜನಾರ್ದನ್ಗೆ ಒಂದು ಮಗು ಹುಟ್ಟಿತು. ಅದು ತುಂಬಾ ದುರದೃಷ್ಟವಾದ ಮಗು ಅಂತ ಹೇಳಿ ಜನಾರ್ದನ ಆ ಮಗುನ ಎಲ್ಲೋ ಬಿಟ್ಟು ಬಂದುಬಿಟ್ಟ. ಇವನು ಎಂಥ ಕ್ರಿಮಿ ಅಂತ ಗೊತ್ತಿದ್ದ ನನ್ನ ಸ್ನೇಹಿತ ತನ್ನ ಅಷ್ಟೂ ಆಸ್ತಿನ ಆ ಮಗು ಮತ್ತೆ ಸಿಕ್ಕಿದ್ರೆ ಮಾತ್ರ ಇವರಿಗೆ ಸಿಗತ್ತೆ, ಇಲ್ಲದೆ ಹೋದರೆ ಅಷ್ಟೂನು ಅನಾಥಾಶ್ರಮಕ್ಕೆ ಸೇರುತ್ತೆ ಅಂತ ವಿಲ್ಲು ಬರೆದು ಬಿಟ್ಟು ಹೋದ. ಈಗ ನೋಡಿದ್ರೆ ಜನಾರ್ದನ ಆ ಮಗು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾನ. ಲಾಯರ್ ಸಾಹೇಬ್ರೆ, ನಾವು ಹೋಗಿ ಆ ಮಗುನ ನೋಡ್ಲೇಬೇಕು. ಆದ್ರೆ ಈ ವಿಷಯನ ನೀವ್ಯಾಕೆ ಇಷ್ಟು ದಿನ ಹೇಳಿರ್ಲಿಲ್ಲ? ಇದನ್ನೆಲ್ಲ ರಹಸ್ಯವಾಗೇ ಇಡುವಂಥ ಅವಶ್ಯಕತೆ ಇತ್ತು ಸೋಗಲಾಡಿ. ಆ ಜನಾರ್ದನ ಎಂಥ ಕಳ್ಳ ಅಂತ ನಿನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿದೆ. ಒಂದು ವೇಳೆ ಆ ಕಳೆದು ಹೋಗಿರೋ ಮಗು ಸಿಕ್ಕಿ ಅದನ್ನ ಗುರುತಿಸಿದರೆ ಮಾತ್ರ, ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಆಮೇಲೆ ಆ ಆಸ್ತಿ ಎಲ್ಲ ಅವಳಿಗೆ ಸೇರುತ್ತೆ ಅಂತನ್ನೋ ವಿಷಯ ಏನಾದರೂ ಈ ಜನಾರ್ದನನಿಗೆ ಗೊತ್ತಾಗಿದ್ದಿದ್ರೆ ಅವನು ನನ್ನನ್ನೂ ಬಿಡ್ತಾ ಇರಲಿಲ್ಲ. ಲಾಯರ್ ಸಾಹೇಬ್ರ, ಆದಷ್ಟು ಬೇಗ ಮಾಧವನ್ ಮನೆಗೆ ಹೋಗೋಣ, ಆ ಹುಡುಗಿನ ನೋಡೋಣ. ಜನಾರ್ದನನ್ನು ಅಲ್ಲಿಗೆ ಬರೋದಕ್ಕೆ ಹೇಳಿ ಅವನನ್ನ ಅಲ್ಲೇ ವಿಚಾರಿಸ್ಕೋತೀವಿ. ಮುಂದೆ ಏನಾಗುತ್ತೋ ನೋಡೋಣ. ಸರಿ ಸರ್, ನಾನು ಬರ್ತೀನಿ. ಅಲ್ಲ ತಾತ, ಈ ವಿಷಯನೆಲ್ಲ ನೀವು ಜನಾರ್ದನ್ ಅವ್ರ ಮನೆಯಲ್ಲೇ ಮಾತಾಡ್ಬೋದಲ್ವಾ? ಮಾಧವ್ ಮಾವ ಅವ್ರ ಮನೆಯಲ್ಲಿ ಯಾಕೆ ಮಾತಾಡ್ಬೇಕು? ಈಗ ಅವನು ತನ್ನ ಮಗಳನ್ನ ಆ ಮನೆ ಕೊಟ್ಟಿರೋ ತಾನೆ. ಹಾಗಾಗಿ ಜನಾರ್ದನ ಆ ಮನೆಯವರಿಗೆ ಒಂದಲ್ಲ ಒಂದು ರೀತಿ ನಂಬಿಕೆ ದ್ರೋಹ ಮಾಡ್ತಾನೆ ಇರ್ತಾನೆ. ಅಂದ್ರೆ ಇದು ನಿಜಾನ ಸುಳ್ಳ ಅನ್ನೋ ವಿಷಯ ಕೂಡ ಅಲ್ಲೇ ಇತ್ಯರ್ಥ ಆಗ್ಬೇಕಲ್ವಾ? ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮಾವ, ನಮ್ಗೇನೋ ಈ ಬಿಸ್ನೆಸ್ ಮಾಡೋ ಅದೃಷ್ಟನೇ ಇಲ್ಲ ಅನಿಸ್ತಿದೆ. ನಾವ್ ಒಂದೊಂದು ಹೆಜ್ಜೆ ಇಟ್ಟಂಗೂ ನೆಲನೇ ಕುಸ್ತ ಹೋಗ್ತಿದೆ. ಹೌದಮ್ಮ, ಈಗ ನಾವು ಬಿಸ್ನೆಸ್ ಮಾಡಬೇಕು ಅಂದ್ರೆ ಬಂಡವಾಳ ಬೇಕು. ಬಂಡವಾಳ ಬೇಕು ಅಂದ್ರೆ ಈ ಮನೆ ನಿನ್ನ ಹೆಸರಿಗಾಗಬೇಕು. ಈ ಮನೆ ನಿನ್ನ ಹೆಸರಿಗಾಗಬೇಕು ಅಂದ್ರೆ ನಮ್ಗೊಂದು ಡೆತ್ ಸರ್ಟಿಫಿಕೇಟ್ ಬೇಕು. ಡೆತ್ ಸರ್ಟಿಫಿಕೇಟ್ ನಮ್ಮ ಕೈಗೆ ಬರಬೇಕು ಅಂದ್ರೆ ಒಂದು ಹೆಣ ಬೇಕು. ಹಾಗೂ ಹೀಗೂ ಕಷ್ಟಪಟ್ಟು ಹೆಣ ಸಂಪಾದನೆ ಮಾಡಿ ಡೆತ್ ಸರ್ಟಿಫಿಕೇಟು ತಗೊಂಡ್ವಿ. ಅದನ್ನ ರಿಜಿಸ್ಟರ್ ಮಾಡಕ್ಕೆ ಅಂತ ಹೋದ್ರೆ ಅಲ್ಲಿ ಮತ್ತೆ ಇನ್ನೊಂದು ಎಡವಟ್ಟು. ಅಯ್ಯೋ, ಇದೆಲ್ಲ ಪೂರೈಸೋಷ್ಟೊತ್ತಿಗೆ ಇದೆಲ್ಲ ನಾವು ಯಾಕೆ ಮಾಡಿದ್ವಿ ಅನ್ನೋದೇ ಮರ್ತೋಗುತ್ತೆ ಸೊಸೆ ಮುದ್ದ. ಅಯ್ಯೋ ಮಾವ, ನಾವ್ ಇದನ್ನೆಲ್ಲ ಮಾಡಿ ಈ ಮನೆನ ನನ್ನ ಹೆಸರಿಗೆ ಮಾಡಿಸಿ, ಆಮೇಲೆ ಖಾತೆ ಮಾಡಿಸಿ, ಈ ಮನೆನ ಅಡ್ಬಿಟ್ಟು ಆ ದುಡ್ಡಲ್ಲಿ ನಾವು ಸೈಟ್ಗಳನ್ನೆಲ್ಲ ತಗೊಂಡು ಸೈಟನ್ನು ಮಾರಿ ನಮ್ಮ ದುಡ್ಡನ್ನ ಡಬಲ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮಗೆ ಈ ತಾತಂಗ್ ವಯಸ್ಸಾಗಿದೆಯಲ್ಲ ಅಷ್ಟು ವಯಸ್ಸಾಗಿರುತ್ತೆ ಅನ್ಸುತ್ತೆ. ಬೇಡ ಬೇಡ ಸೊಸೆ ಮುದ್ದು, ಭರವಸೆ ಕಳ್ಕೋಬೇಡ. ನೀರಲ್ಲಿ ಇಳಿದಾಗಿದೆ, ಮಳೆನೋ ಚಳಿನೋ ಈಚ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಈಜ್ಕೊಂಡು ಹೋಗ್ಬೇಕೇನೋ ನಿಜ, ಆದ್ರೆ ನಾವ್ ಈ ರೀತಿ ಈಜೋಷ್ಟ್ರಲ್ಲಿ ಸುಳಿಗಳೆಲ್ಲ ಅಡ್ಡ ಸಿಕ್ಕಿ ನಾವೆಲ್ಲಿ ಮುಳುಗೋಗ್ತೀವೋ ಅಂತ ಭಯ ಆಗ್ತಿದೆ ನಂಗೆ. ಮೊನ್ನೆ ನೋಡಿ, ನಿಮ್ ಮಗನೇ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರು. ಏನೋ ಫಜೀತಿ ಮಾಡ್ಕೊಂಬಿಡಿ ಅಂತ ಹೇಳ್ತಿದ್ರು. ಅಪ್ಪಿ ತಪ್ಪಿ ನಾವ್ ಈ ರೀತಿ ರಂಪ ಮಾಡ್ಕೊಂಡಿರೋದೇನಾದ್ರೂ ನಿಮ್ ಮಗಂಗೋ ಅಥವಾ ಈ ಮನೆಯವ್ರಿಗೋ ಗೊತ್ತಾದ್ರೆ ನಮ್ ಗತಿ ಏನಾಗುತ್ತೋ ಏನೋ. ಅಕ್ಷಕ್ನ ನುಡಿ ಬಡಕ ಸಂಬುದ್ದು. ಬದುಕಿರೋ ನಿಮ್ಮ ತಾತನ್ನ ಶಿವ ಶಿವ ಅಂತ ಮೇಲ್ ಕಳ್ಸಿದೀವಿ ಅಷ್ಟು ಸುಲಭವಾಗಿ. ಅಂಥದ್ರಲ್ಲಿ ಈ ಮನೆನ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದು ಕಷ್ಟ.
ಆದರೆ ನಿನ್ನ ಮಗಳು ಅಂತ ಅನ್ನೋದಕ್ಕೆ ಕೆಲವೊಂದು ಗುರುತುಗಳು ಇರಬೇಕಲ್ಲ. ಈ ಮಚ್ಚೆ ಗಿಚ್ಚೆ ಇನ್ನೊಂದು ಮತ್ತೊಂದು. ಒಂದು ವೇಳೆ ನನಗೆ ನಂಬಿಕೆ ಬರಲಿಲ್ಲ ಅಂತಂದರೆ DNA ಟೆಸ್ಟನ್ನು ಮಾಡಿಸ್ತೀನಿ. DNA ಟೆಸ್ಟ್? ಯಾಕೆ ಈ ವಿಷಯನ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ? ಅದೇ ನಾನು ಕೇಳ್ತಿರೋದು. ನೀವು ಯಾರನ್ನು ಬೇಕಾ ಕೇಳಿ, ಎಲ್ಲಿ ಬೇಕಾದ್ರೂ ವಿಚಾರಿಸಿ, ಅವಳೇ ನನ್ನ ಮಗಳು. ನೀವು ಹೀಗೆಲ್ಲ ಮಾತಾಡ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಆಶ್ರಮದಲ್ಲಿ ಕೆಲಸ ಮಾಡೋರು ಒಬ್ಬರನ್ನ ಕರ್ಕೊಂಡ್ಬಂದಿದ್ದೀನಿ. ಕನಕ ಅವರೇ, ಸ್ವಲ್ಪ ಬರ್ತೀರಾ? ಇವ್ರು ಕನಕ ಅಂತ. ನನ್ನ ಮಗುನ ಆಶ್ರಮದಲ್ಲಿ ಬಿಟ್ಟು ಬಂದಾಗ ಇವರೇ ಅಲ್ಲಿದ್ದಿದ್ದು. ಬೇಕಾದ್ರೆ ಅವ್ರನ್ನೇ ಕೇಳಿ. ಗಂಡನ ಆಪರೇಷನ್ಗೆ ದುಡ್ಡು ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾಳೆ. ಈ ಥರ ಸುಳ್ಳು ಹೇಳ್ತಾ ಇದ್ರೆ ಈಗಿಂದೀಗ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಬೇಕಾಗತ್ತೆ. ಲಾಯರ್ ಸಾಹೇಬ್ರೆ, ಪೊಲೀಸಿಗೆ ಫೋನ್ ಮಾಡಿ ಅವ್ರು ಬಂದು ಇವ್ರನ್ನ ಈಗಲೇ ಹಿಡ್ಕೊಂಡು ಹೋಗ್ಲಿ. ಅಯ್ಯೋ, ಹಾಗೆಲ್ಲ ಮಾಡಬೇಡಿ ಸರ್, ಇದ್ರಲ್ಲಿ ನನ್ನ ತಪ್ಪೇನಿಲ್ಲ. ಇವರೇ ದುಡ್ಡು ಕೊಡ್ತೀನಿ, ನಾನು ಹೇಳ್ದಂಗೆ ಹೇಳು ಅಂತಂದ್ರು, ಅದಕ್ಕೆ ಬಂದೆ. ಏನು ಮಾತಾಡ್ತಿದ್ಯಾ ನೀನು? ನಾನು ದುಡ್ಡು ಕೊಟ್ನಾ? ಏನು ನಾನು ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಿದ್ಯಾ? ಸ್ವಾಮಿ, ನಾನು ಇಂಥದ್ರಲ್ಲೆಲ್ಲ ಸಿಕ್ಕಾಕೊಳ್ಳಲ್ಲ, ಬರ್ತೀನಿ. ಜರಾಸಂಧ ಅಂದ್ರೆ ಇದು ಸುಳ್ಳು ಸಾಕ್ಷಿ ಅಂತಾಯ್ತು. ಜನಾರ್ದನ್, ಏನಿದೆಲ್ಲ? ಏನು ನಡೀತಾ ಇದೆ? ನೋಡಿ, ಆ ಕನಕಮ್ಮನ ಮಾತೆಲ್ಲ ನಂಬೇಡಿ. ನೀವು ಸಾಯಂಕಾಲದವರೆಗೂ ಟೈಮ್ ಕೊಡಿ, ನಾ ಬೇರೆ ಸಾಕ್ಷಿನ ಕರೆಸ್ತೇನೆ. ಸಂಜೆವರೆಗೂ ಟೈಮ್ ಬೇಕಾ? ಯಾಕೆ? ಇನ್ನೊಂದು ಸುಳ್ಳು ಸಾಕ್ಷಿನ ರೆಡಿ ಮಾಡೋದಕ್ಕ? ಆಸ್ತಿಗೋಸ್ಕರ ಈ ಗಿರಿಗಿಟ್ಲೆ ಅಂತ ತೋರಿಸಿ ನಿನ್ನ ಮಗಳು ಅಂತಂದ್ರೆ ನಾನು ನಂಬಿಡ್ಬೇಕಾ? ಆಸ್ತಿಗೋಸ್ಕರನಾ? ಓ, ಅಂದ್ರೆ ಈ ಯಾವ ವಿಷಯಗಳು ನಿಮಗೆ ಗೊತ್ತೇ ಇಲ್ವಾ? ಜರಾಸಂಧ, ಅಂದ್ರೆ ಇದೆಲ್ಲ ಮುಚ್ಚಿಟ್ಟು ಸಂಚು ಮಾಡ್ತಾ ಇದ್ದೀಯಾ? ನನಗೇನೋ ಆಸ್ತಿ ಬೇಕಾಗಿತ್ತು, ನಾನು ಹೇಳಿದೆ. ಪೂರ್ಣಿಗೆ ತಂದೆ ತಾಯಿ ಪ್ರೀತಿ ಬೇಕಾಗಿತ್ತು, ಅದನ್ನು ನಾವು ಕೊಡ್ತಾ ಇದ್ವಲ್ವಾ? ಅವಳ ಪಾಲ್ಗೆ ಆಸ್ತಿಗಿಂತ ಅದೇ ಹೆಚ್ಚು ಅಲ್ವಾ? ಹಾಗಾದ್ರೆ ರಕ್ತ ಸಂಬಂಧನೇ ಇಲ್ಲದೆ ಇವಳನ್ನ ನಿಮ್ಮ ಮಗಳು ಅಂತಿದ್ದೀರಲ್ಲ, ಅದು ನಿಮ್ ಸ್ವಾರ್ಥ ಅಲ್ವಾ? ಸ್ವಾರ್ಥ ಹೇಗಾಗತ್ತೆ? ನಿಮಗೂ ಮಾಧವನ ಮಕ್ಕಳಿಗೂ ರಕ್ತ ಸಂಬಂಧ ಇದೆಯಾ? ನೀವು ಅವ್ರನ್ನ ಮಕ್ಕಳು ಅನ್ಕೊಂಡಿಲ್ವಾ? ಅದನ್ನ ಸ್ವಾರ್ಥ ಅಂತ ಹೇಳ? ಸಾಕು, ನಿಲ್ಸಿ. ಅಮ್ಮನ ಪ್ರೀತಿಗೂ ನಿಮ್ ಪಿತೂರಿಗೂ ಹೋಲಿಕೆ ಮಾಡ್ಕೋಬೇಡಿ. ಪ್ರೀತಿಯಿಂದ ಮಕ್ಕಳು ಅನ್ಕೊಳ್ಳೋದಿಕ್ಕೋ ಪಿತೂರಿಯಿಂದ ಮಗಳು ಅನ್ನೋದಿಕ್ಕೋ ತುಂಬಾ ವ್ಯತ್ಯಾಸ ಇದೆ. ಆಯ್ತು, ನಾನು ಪ್ರೀತಿಯಿಂದಾನೇ ಮಗಳಂತೀನಿ. ನನಗೇನು ಪ್ರೀತಿ ತೋರ್ಸಕ್ ಬರಲ್ವಾ?
ಅದು ಸರಿ, ಇದ್ರ ಬಗ್ಗೆ ನೀವೆಲ್ಲ ಯಾಕೆ ಮಾತಾಡ್ತಿದ್ದೀರಾ? ಅವಳು ನಮ್ಮ ಮಗಳು ಅನ್ಕೊಂಡಿದ್ದು ನಾವು, ನಮ್ಮನ್ನ ಅಪ್ಪ ಅಮ್ಮ ಅನ್ಕೊಂಡಿದ್ದು ಅವಳು. ಈಗ ಅವಳು ಹೇಳಿ, ಅಪ್ಪ ಅಮ್ಮನ ಪ್ರೀತಿ ಬೇಡ, ಇವ್ರ ಸವಾಸ ಬೇಡ ಅಂತ. ಆಮೇಲೆ ನೋಡೋಣ. ಏನಮ್ಮ ಪೂರ್ಣಿ, ನಾವು ನಿನಗೆ ಅಪ್ಪ ಅಮ್ಮ ಆಗೋದು ಬೇಡವಾ? ಚೆನ್ನಾಗಿ ಯೋಚನೆ ಮಾಡು. ನಮ್ಮನ್ನ ಅಪ್ಪ ಅಮ್ಮ ಅಂತ ಒಪ್ಕೊಳ್ದಿದ್ರೆ ಇಡೀ ಜೀವನ ತಬ್ಲಿಯಾಗೆ ಕಳಿಬೇಕು. ದಿಕ್ಕು ದೆಸೆ ಇಲ್ದಿರೋಳು ಅಂತ ಮತ್ತೆ ಎಲ್ಲರೂ ಹಗ್ಗಿಸ್ತಾರೆ. ಅದ್ರ ಬದಲು ನಮ್ಮನ್ನ ಅಪ್ಪ ಅಮ್ಮ ಅಂತ ಒಪ್ಕೊಬೇಕು. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ನೀನು ನಮ್ಮನ್ನ ಒಪ್ಕೊಂಡ್ರೆ ಇವ್ರು ಯಾರು ಏನೂ ಮಾಡೋಕ್ಕಾಗಲ್ಲ. ವನಜನ್ ಮುಖ ನೋಡು, ಅವಳು ನಿಂಗೆ ಅಮ್ಮ ಅನಿಸ್ತಿಲ್ವಾ? ಇವಳು ಮಡ್ಲಲ್ಲಿ ಮಲಗಬೇಕು ಅನಿಸ್ತಿಲ್ವಾ? ಕೈ ತೂತು ಬೇಕು ಅನ್ನಿಸ್ತಿಲ್ವಾ? ಇವಳು ತೋರ್ಸೋ ತಾಯಿ ಪ್ರೀತಿಗಿಂತ ಇನ್ನೇನು ಬೇಕು ನಿಂಗೆ? ಮಾತಾಡು ಪೂರ್ಣಿ, ನಮ್ಮನ್ನ ಅಪ್ಪ ಅಮ್ಮ ಅಂತ ಒಪ್ಕೋ. ನನ್ನ ಮನೆ ಮಗಳ ತರ ನೋಡ್ಕೊಳ್ಳೋಣ ಅನ್ಕೊಂಡೆ, ಆದ್ರೆ ಕಡೆಗೂ ನಿನ್ ಬಿಕಾರಿ ಬುದ್ಧಿ ತೋರಿಸ್ಬಿಟ್ಟೆ ಅಲ್ವಾ? ಜನಾರ್ದನ್, ನನ್ನ ಹೆಂಡತಿ ಬಗ್ಗೆ ಇನ್ನು ಒಂದ್ ಮಾತಾಡಿದ್ರು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇನ್ನು ನನ್ನ ಕೈಯಿಂದನು ಏಟ್ತೀನೋ ಆಸೆ ಇದ್ರೆ ಇಲ್ಲೇ ನಿಂತ್ಕೊಂಡು ಮಾತಾಡಿ, ಇಲ್ಲ ಅಂದ್ರೆ ಈಗ್ಲೆಲ್ಲಿಂದ ಹೊರಡೆ. ಹೇಳಿದ್ ಕೇಳಿಸ್ಲಿಲ್ವಾ? ಕುತ್ತಿಗೆ ಹಿಡಿದು ದಬ್ಬಬೇಕಾ? ನಿನ್ನಂತವನಿಗೆ ಈ ಮನೆಯೊಳಗೆ ಹೆಜ್ಜೆ ಇಡಕ್ಕೂ ಯೋಗ್ಯತೆ ಇಲ್ಲ. ಸಾಕು ಸುಮ್ಮನೆ ರೀ. ನನ್ನನ್ನೇ ಮನೆಯಿಂದ ಹೊರಗಡೆ ಹಾಕ್ತೀರಾ? ಅದು ಅಷ್ಟು ಸುಲಭ ಅನ್ಕೋಬೇಡ. ನಾನು ಇದನ್ನ ಅಷ್ಟು ಸುಲಭಕ್ಕೆ ಬಿಡಲ್ಲ. ಏನೇ ಆದರೂ ನೀವು ನನ್ನ ಹತ್ರ ಬರಲೇಬೇಕು. ಈ ಮನೆ ಸೊಸೆ ನನ್ನ ಮಗಳು ಅನ್ನೋದು ಮರಿಬೇಡ. ಯಾವಳ ನಿಮ್ಮ ಮಗಳು? ಅಪ್ಪ ಮಗಳು ಸಂಬಂಧದ ಬೆಲೆ ಗೊತ್ತಾ ನಿಮ್ಗೆ? ನೀವು ಮನುಷ್ಯ ಆಗಿದ್ರೆ ಅಲ್ವಾ ಸಂಬಂಧದ ಬೆಲೆ ಗೊತ್ತಾಗಕ್ಕೆ. ಮಗಳೇ, ನೀನು ನನ್ನ ವಿರೋಧವಾಗಿ ಮಾತಾಡ್ತಿದ್ಯಾ? ನಿಮ್ಮಂತವ್ರ ಮಗಳು ಅನ್ನಿಸ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ. ಅಂಥದ್ರಲ್ಲಿ ಪೂರ್ಣಿ ಅಕ್ಕ ನಿಮ್ಮನ್ನ ಅಪ್ಪ ಅಂತ ಅನ್ಕೋಬೇಕಾ? ಬೇಡ, ಮೊದಲು ನಡೀರಿ ಆಚೆ ಇಲ್ಲಿಂದ. ನೀವು ಮಾಡಿರೋ ಅನಿಷ್ಟ ಬುದ್ಧಿಯಿಂದ ಗೊತ್ತೋ ಗೊತ್ತಿಲ್ಲದೇನೋ ನನಗೆ ಅಕ್ಕ ಸಿಕ್ಕಿದ್ದಾರೆ. ನಾನಾದರೂ ಆ ಪ್ರೀತಿನ ಕಾಪಾಡ್ಕೊತೀನಿ. ಹೊರಟೋಗಿ ಇಲ್ಲಿಂದ. ನಿಮ್ಮೆಲ್ರಿಗೂ ಏನೋ ಆಗಿದೆ. ಈಸಿಯಾಗಿ ಸಾಲ್ವ್ ಆಗೋ ವಿಷಯನ ಎಲ್ಲರೂ ಸೇರ್ಕೊಂಡು ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ಹಾಗೆ ಅಂತ ಅಷ್ಟು ಸುಲಭಕ್ಕೆ ನಾನು ಯಾವುದನ್ನು ಬಿಟ್ಕೊಡಲ್ಲ. ನಿನಗೂ ಅಷ್ಟು ಸುಲಭಕ್ಕೆ ಯಾವುದು ದಕ್ಕೋದಿಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ ತಾನೇ, ನಡಿ ಆಚೆಗೆ. ಹೆತ್ತ ಮಗಳೇ ಕುತ್ತಿಗೆ ಹಿಡಿದು ಆಚೆ ತಳ್ತೀನಿ ಅಂತ ಹೇಳ್ತಿದ್ದಾಳೆ. ಇನ್ನೂ ಯಾಕೆ ಇಲ್ಲ ನಿಂತಿದ್ದೀರಾ? ಹೋಗಿ ಆಚೆ. ನಿಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಡೀರಿ ಆಚೆ. ಮನುಜ, ಅಲ್ಲೇನು ಮಾಡ್ತಿದ್ಯಾ? ಅವಳಿಗೆ ನಿನ್ನ ಅಮ್ಮ ಅಂತ ಕರೆಯೋ ಯೋಗ್ಯತೆ ಇಲ್ಲ. ಅಂದ್ರೆ ಪೂರ್ಣಿ ನನ್ನ ಮಗಳಲ್ವಾ? ಈ ಪ್ರಪಂಚ ಇರೋದೇ ಹಾಗೆ ತಾನೇ. ತಪ್ಪು ಯಾರೋ ಮಾಡಿದ್ರೆ ಶಿಕ್ಷೆ ಇನ್ಯಾರಿಗೋ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಯಾಕೆ ಹಾಗೆ ಮಾತಾಡ್ತೀಯ? ಈ ಮುಂಚೆ ಎಲ್ಲ ನೀನು ನನ್ನ ಶತ್ರು ಥರ ನೋಡ್ತೀಯ ಅಂತ ಅಂದ್ಕೊಂಡಿದ್ದೆ.
ಆಮೇಲೆ ನಿನ್ನ ಮನಸ್ಸಲ್ಲಿ ನಿಮ್ಮ ಅಪ್ಪ ಅಮ್ಮನ ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟು ಪ್ರೀತಿ ಇದೆ ಅಂತ ನೋಡಿ ಖುಷಿ ಆಯಿತು. ಒಂದಷ್ಟು ಕಾಲ ಆದರೂ ನಿಮ್ಮ ಪ್ರೀತಿನ ನಾನು ಪಡ್ಕೊಂಡಲ್ಲ, ನನಗಷ್ಟು ಸಾಕು. ಓಹೋ, ಅಷ್ಟೇ ಸಾಕಾ? ನಿನಗೆ ಸಾಕಾಗಿರ್ಬೋದು, ಆದರೆ ನಾನು ನಿನ್ನ ಇಷ್ಟಕ್ಕೆ ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ. ನೀನು ಅನುಭವಿಸ್ಬೇಕಾಗಿರೋದು ತುಂಬಾ ಇದೆ. ನಮ್ಮಪ್ಪ ಅಮ್ಮನ ಮುಂದೆ ಎಂಥ ನಾಟಕ ಆಡ್ಬಿಟ್ಟೆ. ಅವ್ರಿಗೆ ಮಗಳಾಗ್ತೀನಿ ಅಂತ ನಂಬಿಸಿ ಕೈ ಕೊಟ್ಟು ಜೀವಂತವಾಗಿ ಅವ್ರನ್ನ ಕೊಂದ್ಬಿಟ್ಟೆ ಅಲ್ವಾ? ಇದ್ರ ಪರಿಣಾಮ ಅನುಭವಿಸ್ತೀಯ. ನರ್ಕ ನರ್ಕ ಅನುಭವಿಸ್ತೀಯ. ನಿನ್ನಂತವಳಿಗೆ ತಂದೆ ತಾಯಿ ಪ್ರೀತಿ ಕೊಡಕ್ ಹೋದ್ರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಿನ್ನನ್ನು ನೋಡ್ಕೊತೀನಿ ಅಂದಿದ್ದಕ್ಕೆ ಮನೇಲಿ ಎಲ್ರ ಮುಂದೆ ಅವ್ರಿಗೆ ಅವಮಾನ ಮಾಡ್ಬಿಟ್ಟಿಯಲ್ಲ. ನಿನ್ನಂತವಳು ಅನಾಥೆಯಾಗಿರೋದಕ್ಕಷ್ಟೇ ಲಾಯಕ್ಕು. ನಿನಗೆ ತಂದೆ ತಾಯಿ ಪ್ರೀತಿ ಪಡೆಯೋ ಅರ್ಹತೆ ಯೋಗ್ಯತೆ ಇಲ್ಲ. ವೆಲ್ಕಮ್ ಚಿಕ್ಕಮ್ಮ. ಏನು ಶಾರ್ವರಿ, ಹೇಗಿದ್ಯಾ? ಡೆಲ್ಲಿಲಿ ಕೆಲಸಗಳೆಲ್ಲ ಆರಾಮಾಗಾಯ್ತಾ? ಎಲ್ಲ ಆರಾಮಾಗಾಯ್ತು ಬಾವ. ಈ ಮಧ್ಯದಲ್ಲಿ ನಿಮಗೆ ಹೆಚ್ಚಾಗಿ ಫೋನ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ, ನೀನು ಫೋನ್ ಮಾಡಿ ಅಪ್ಡೇಟ್ ಮಾಡದೇ ಇದ್ರೂ ನೀನು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀಯ ಅನ್ನೋ ನಂಬಿಕೆ ನನಗಿತ್ತು. ಚಿಕ್ಕಮ್ಮ ಹೋಗಿದ್ದಾರೆ ಅಂದರೆ ಮುಗೀತು. ಅವರು ಪ್ರತಿಯೊಂದನ್ನು ಸೆಟ್ರೇಟ್ ಮಾಡೇ ಬರೋದು. ಶಾರ್ವರಿ ಅವರೇ, ನೀವೇನೋ ಕೆಲಸ ಅಂತ ಡೆಲ್ಲಿಗೆ ಹೊರಟ್ಬಿಟ್ರಿ, ಆದರೆ ನೀವಿಲ್ಲದೆ ನಿಜವಾಗ್ಲೂ ಮನೆ ಬಿಕೋ ಅಂತ ಇತ್ತು. ಮನೇಲಿ ಏನೇನೋ ನಡೆದೋಯ್ತು, ಆದರೆ ಈಗ ನೀವು ಬಂದಿದ್ದೀರಲ್ಲ, ಒಂಥರ ಸಮಾಧಾನ. ಯಾಕ್ರಿ ಸುಮ್ಮನೆ ನಿಂತ್ಬಿಟ್ಟಿದ್ದೀರಾ? ನಾನು ಬಂದಿದ್ದು ನಿಮಗೆ ಖುಷಿ ಆಗಲಿಲ್ವಾ? ಖುಷಿ ಆಗದೆ ಇರತ್ತೆ ಚಿಕ್ಕಮ್ಮ. ಖುಷಿಗೆ ಏನು ಮಾತುಗಳೇ ಹೊರಟಿಲ್ಲ ಅನ್ಸುತ್ತೆ. ಹಾಯ್ ಮಾಮ್, ಹೌ ಆರ್ ಯು? ಯಾವಾಗ ಬಂದೆ? ಈಗ ತಾನೇ ಬಂದೆ ಪುಟ್ಟ. ನೀ ಹೇಗಿದ್ಯಾ? ಐ ಆಮ್ ಕೂಲ್. ನೀ ಹೇಗಿದ್ಯಾ? ತುಂಬ ಚೆನ್ನಾಗಿದ್ದೀನಿ. ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಓಹೋ, ನಮ್ಮನ್ನು ಮಿಸ್ ಮಾಡ್ಕೋತಿದ್ರೋ ಅಥವಾ ಮಿಸ್ಸಸ್ ಇಲ್ಲ ಅಂತ ಒದ್ದಾಡ್ತಿದ್ರಲ್ಲ ಚಿಕ್ಕಪ್ಪ, ಅವ್ರನ್ನ ಮಿಸ್ ಮಾಡ್ಕೋತಿದ್ರ? ನೋಡಿ ನೋಡಿ, ಅದಕ್ಕೆ ಡ್ಯಾಡ್ ಆವಾಗ್ಲಿಂದ ಕಣ್ಣಲ್ಲೇ ಮಾತಾಡ್ತಿರೋದು. ಮನ್ಸಲ್ಲಿರೋದನ್ನ ಬಾಯಿಗೆ ಬಂದ್ಬಿಟ್ರೆ ನಾವ್ ಎಲ್ಲಿ ಕೇಳಿಸ್ಕೊಂಡ್ಬಿಡ್ತೀವೋ ಅಂತ. ಸರಿ ಬನ್ನಿ ಶಾರ್ವರಿ, ಕೂತ್ಕೊಂಡು ತಿಂಡಿ ತಿನ್ನೋರಂತೆ. ನಾನು ಫ್ರೆಶ್ ಆಗಿ ಬರ್ತೀನಿ, ನೀವೆಲ್ಲರೂ ತಿಂಡಿ ತಿನ್ನಿ. ಸರಿ, ಬೇಗ ಬಾ ಮಾಮ್. ಆಯಿತು. ನಾನು ಬಂದಿದ್ದ ದಿನಾನೇ ಇವ್ರು ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾರೆ? ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ? ಪೊಲೀಸ್ ಹತ್ರ ಎಲ್ಲ ವಿಷಯನೂ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದಾರಾ? ರೀ ರೀ ಅವಿ, ಅವ್ರು ಎಲ್ಲಿ ಹೋದ್ರು?
ಏನಾಯ್ತು? ಮನೇಲಿ ಯಾರನ್ನ ನಂಬೇಕೋ ಬಿಡಬೇಕೋ ಒಂದು ಗೊತ್ತಾಗ್ತಿಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕಲ್ವಾ? ಚಿಕ್ಕಪ್ಪ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ರಾಮಣ್ಣ, ರಾಮಣ್ಣ, ಏನಾಗ್ತಿದೆ ಇಲ್ಲಿ? ಇವ್ರು ಯಾಕೆ ಪೊಲೀಸ್ ಸ್ಟೇಷನಿಗೆ ಹೋದ್ರು? ನನ್ನ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಏನು ಹೇಳ್ತಾ ಇದೀಯ ಅಭಿ? ಮಹೇಶ್ ಅವರು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ? ಏನಂತ ಹೇಳಿ ಅಮ್ಮ, ಚಿಕ್ಕಪ್ಪನಿಗೆ ಹಳೆ ವಿಷಯಗಳೆಲ್ಲ ಯಾವುದು ಬಿಟ್ಕೊಡೋಕೆ ಮನಸ್ಸಿಲ್ಲ. ಹಿಂದೆ ಏನು ನಡೆದಿತ್ತು ಅದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ಕಾರಣ ಹುಡುಕ್ತಿದ್ದಾರೆ. ಅದಕ್ಕೋಸ್ಕರನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು ಏನಾಗಿದೆ? ಅವ್ರು ಬರ್ತಾರಲ್ಲ, ನಿಮಗೆ ಗೊತ್ತಾಗತ್ತೆ. ಇನ್ಸ್ಪೆಕ್ಟರ್ ಇವಳೇ ಶಾರ್ವರಿ. ಬಿಸಿ ಬಿಸಿ ಅವಲಕ್ಕಿ ರೆಡಿ. ತಿಂದು ರುಚಿ ಹೇಗಿದೆ ಅಂತ ಹೇಳಿ. ಮಾವ ನಿಜವಾಗ್ಲೂ ಸೂಪರ್ ಆಗಿದೆ ಮಾವ. ಮಾಧವ, ಪ್ರೀತಿ ಅಂತಂದ್ರೆ ಇದೇ ಅಲ್ವೇನೋ. ನಮ್ಮಲ್ಲೂ ಇಷ್ಟು ಜನ ಇದ್ದಾರೆ, ಯಾರಿಗಾದರೂ ಏನಾದ್ರು ಮಾಡಿಕೊಡಿ ಅಂತ ಹೇಳಿದ್ರೆ ಹ್ಞೂ ಅಂತಾರೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಓ ಮಾಧವರಾಯರು, ಯಾವಾಗ ಬಂದ್ರಿ? ಇಲ್ಲ, ಈ ಕಡೆ ಕೆಲಸ ಇತ್ತು, ಅದಕ್ಕೆ ಬಂದು ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ. ಬಸ್ಸು ತಿಂಡಿ ರೆಡಿನಾ? ಬಾಸ ಮತ್ತೆ ಕೂತ್ಕೋ. ಇದೇನಿದು, ಇವ್ರು ಯಾವಾಗ ಬಂದ್ರು? ಸರ್, ನೀವೇನ್ ಮಾಡ್ತಿದ್ರ ಇಲ್ಲಿ? ಬನ್ನಿ ಪ್ಲೀಸ್. ಸಮರ್, ಮಾವ ನಮಗೋಸ್ಕರ ಎಷ್ಟು ರುಚಿಯಾಗಿ ತಿಂಡಿ ಮಾಡಿದ್ದಾರೆ. ನೀನು ಕೂತ್ಕೋ ಬಾ, ನಿಂಗೂ ಬಡಿಸ್ತೀನಿ. ಸರ್, ದಯವಿಟ್ಟು ಕ್ಷಮಿಸಿ. ನೀವು ನಮ್ಮನೆಗೆ ಬಂದು ತಿಂಡಿ ಮಾಡ್ಕೊಡೋ ಅವಶ್ಯಕತೆ ಇಲ್ಲ. ನೀವು ನನಗೆ ಬಾಸ್ ಆಗಿರಿ ಅಷ್ಟೇ. ಮನೆಯವರಾಗ ಬರಬೇಡಿ. ಏನಾದ್ರೂ ಕೆಲಸ ಇದ್ರೆ ಹೇಳಿ, ಇಲ್ಲಾಂದ್ರೆ ದಯವಿಟ್ಟು ಹೊರಡಿ. ಏನು ಅಂತ ಮಾತಾಡ್ತಾ ಇದೀಯ? ಮನೆಗೆ ಬಂದವ್ರ ಹತ್ರ ಹೀಗ ನಡ್ಕೊಳ್ಳೋದು ಅಲ್ವೋ? ಅವರು ಪ್ರೀತಿಯಿಂದ ನಮಗೆಲ್ಲ ತಿಂಡಿ ಮಾಡಿಕೊಟ್ಟಿದ್ದಾರೆ. ಮನೇಲಿ ಇಷ್ಟು ಜನ ಇದ್ದೀರಲ್ಲ, ಒಬ್ಬರಾದರೂ ಆ ಒಂದು ಪ್ರೀತಿ ಕಾಳಜಿ ತೋರಿಸಿದ್ದೀರಾ ನೀವು? ಅಂಥದ್ರಲ್ಲಿ ಬೇರೆ ಯಾರಾದರೂ ಬಂದು ಪ್ರೀತಿ ಕಾಳಜಿ ತೋರಿಸ್ತೀವಿ ಅಂತಂದ್ರೆ ನಿಮ್ಗೆ ಹೊಟ್ಟೆ ಹುರಿದೋಗುತ್ತಾ? ತಾತ, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರಿ. ಸರ್, ಕೆಲ್ಸದ ವಿಷಯ ಏನಾದ್ರೂ ಇದ್ರೆ ಹೇಳಿ, ಇಲ್ಲಾಂದ್ರೆ ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಇಲ್ಲ, ಬೇಡ. ಸರಿ.
ನಾನು ಬರ್ತೀನಿ. ಮಾವ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ನಂಗೇನು ಬೇಜಾರಿಲ್ಲ. ಮಗವ ನೋಡು, ನಿನಗೆ ಅವನ ಸ್ವಭಾವ ಏನು ಅಂತ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಮಾಧವ್ ಅವರೇ, ತುಂಬಾ ದಿನದ ಹಿಂದೆ ಪೂರ್ಣಿ ತಗೋತಾ ಇದ್ದಿದ್ದ ಔಷಧಿಲಿ ರತ್ನ ಏನೋ ಮಿಕ್ಸ್ ಮಾಡಿದ್ಲು ಅಂತ ಅನುಮಾನ ಬಂದಿತ್ತಲ್ಲ, ಇನ್ಸ್ಪೆಕ್ಟರ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೇಳಿ ಮೇಡಮ್, ರತ್ನನ್ ಗಂಡನ ಅಕೌಂಟ್ಗೆ ನಿಮ್ಮ ಅಕೌಂಟಿಂದ 25,000 ಅಮೌಂಟನ್ನು ಯಾಕೆ ಟ್ರಾನ್ಸ್ಫರ್ ಮಾಡಿದ್ರಿ? ಏನ್ ಮಾತು ಅಂತ ಆಡ್ತಿದ್ದೀರಾ? ಅವರು ನನ್ನ ಹತ್ರ ಬಂದು ನನಗೆ ಕಷ್ಟ ಇದೆ, ನನಗೆ ದುಡ್ಡು ಬೇಕು, ನಮ್ಮಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಅಂದ. ಅದಕ್ಕೆ 25,000 ದುಡ್ಡು ಹಾಕ್ತೆ. ಅದೆಲ್ಲ ಆಗಿ ಅವ್ರು ಊರು ಬಿಟ್ಟು ನಾಪತ್ತೆ ಆಗಿದ್ದು ಆಯ್ತಲ್ಲ. ರತ್ನಾನೇ ಔಷಧಿಲಿ ಏನೋ ಬೆರೆಸಿದಾಳೆ ಅಂತ ಗೊತ್ತಾದ್ಮೇಲೆ ನನಗೂ ವಿಷಯ ಕೇಳಿ ಶಾಕ್ ಆಯ್ತು. ನನ್ನ ಮನೆ ಅನ್ನ ತಿಂದು ನನ್ನ ಹತ್ರನೇ ಕಷ್ಟ ಅಂತ ದುಡ್ಡು ಇಸ್ಕೊಂಡು ನನ್ನ ಮಗಳ ಜೀವದ ಜೊತೆನೆ ಆಟ ಆಡಿದ್ದಾನೆ. ಅಂತವನ್ನ ಸುಮ್ಮನೆ ಬಿಡಬಾರ್ದು ಅಂತಾನೂ ಅನ್ನಿಸ್ತು. ಅಂತ ಪಾಪಿಗೆ ನಾನು ದುಡ್ಡು ಕೊಟ್ಟು ಸಹಾಯ ಮಾಡಿದ್ನಲ್ಲ ಅಂತ ನನ್ನ ಮೇಲೆ ನನಗೆ ಬೇಜಾರಾಯ್ತು. ಈ ಕಾಲದಲ್ಲಿ ಕಷ್ಟ ಅನ್ನೋರಿಗೆ ಸಹಾಯ ಮಾಡೋದೇ ತಪ್ಪಾಗೋಯ್ತು. ಇನ್ಸ್ಪೆಕ್ಟರ್, ಶಾರ್ವರಿ ಅವನಿಗೆ ದುಡ್ಡು ಹಾಕಿದ್ದಕ್ಕೂ ರತ್ನ ಪೂರ್ಣಿಗೆ ವಿಷ ಹಾಕಿದ್ದಕ್ಕೂ ನೀವೇನಾದರೂ ಲಿಂಕ್ ಮಾಡ್ತಾ ಇದ್ದೀರಾ? ಹಾಗೇನಾದರೂ ಇದ್ದರೆ ಅದನ್ನು ಇಲ್ಲಿಗೆ ಬಿಟ್ಬಿಡಿ. ರತ್ನಾನೇ ಔಷಧಿ ಹಾಕಿದ್ದು ಅಂತ ಶಾರ್ವರಿಗೆ ಏನಾದರೂ ಗೊತ್ತಿದ್ದಿದ್ರೆ ಶಾರ್ವರಿನೇ ಅವಳ ಕತ್ತಿಡಿದು ದಬ್ತಿದ್ಲು, ಇಲ್ಲಿದ್ರೆ ನಿಮ್ಮ ಹತ್ರ ಕರ್ಕೊಂಡು ಬಂದು ಶಿಕ್ಷೆ ಕೊಡ್ತಿದ್ಲು. ಶಾರ್ವರಿ ಈ ಮನೆ ನಂದದೀಪ ಇದ್ದ ಹಾಗೆ. ಆ ದೀಪ ಉರಿತಾ ಇರೋದು ಈ ಮನೆಗೆ ಬೆಳಕು ಕೊಡೋದಿಕ್ಕೆ. ಇಲ್ಲ ಅಣ್ಣ, ಹಾಗಂತ ತಪ್ಪು ತಿಳ್ಕೊಂಡಿದೀಯಾ. ಅವಳು ನಂದದೀಪ ಅಲ್ಲ, ಸೇಡಿನ ಕಿಚ್ಚಲ್ಲಿ ಹತ್ಕೊಂಡು ಉರಿತಿರೋ ಬೆಂಕಿ. ಅದೆಲ್ಲ ಸರಿ ಮಾಧವ್ ಅವರೇ, ಶಾರ್ವರಿ ಅವರು ದುಡ್ಡು ಹಾಕಿದ ವಿಷಯನ ಇಷ್ಟು ದಿನ ನಿಮ್ಗೆ ಯಾಕೆ ಹೇಳಲಿಲ್ಲ? ಅವನು ನನ್ನ ಹತ್ರನೇ ದುಡ್ಡು ತಗೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದ್ದಾನೆ ಅಂತ ನಾನು ಹೇಗೆ ಹೇಳಲಿ? ಆಗ ನನ್ನ ಗಮನ ಎಲ್ಲ ನಮ್ಮ ಪೂರ್ಣಿ ಮೇಲೆ